ನಮಸ್ಕಾರ. ನಮಸ್ಕಾರ. ಪ್ರವೀಣ್ ಅಂತ ನೆಟ್ ಸರ್ಫ್ ಕಮ್ಯುನಿಕೇಷನ್ನಿಂದ. ಇವಾಗ ನೀವು ನೆಟ್ ಸರ್ಫ್ ಪ್ರಾಡಕ್ಟ್ ಬಳಸಿ ಶುಂಠಿ ಬೆಳೆದಿದ್ದೀರಾ ಅಂತ ಗೊತ್ತಾಯಿತು. ಏನೆಲ್ಲ ಹಾಕಿದ್ದೀರಾ, ಹೇಗೆ ಬಳಸಿದ್ದೀರಾ ಅಂತ ತಿಳಿಸ್ಕೊಡ್ಬೋದಾ? ನನ್ನ ಹೆಸರು ರಂಗಸ್ವಾಮಿ. ಓಕೆ. ಶ್ರೀರಾಮನಗರ ಗ್ರಾಮ. ಓಕೆ. ತಾಲೂಕು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. ಓಕೆ. ನಾವು ಇದಕ್ಕಿಂತ ಮುಂಚೆ ಒಂದು 3 ಎಕರೆ ಶುಂಠಿ ಮಾಡಿದ್ವಿ. ಓಕೆ. ಬರೀ ಈ ಸೀಮೆ ಗೊಬ್ಬರ ಮತ್ತು ಇದ್ರದಲ್ಲೇ ಮ್ಯಾಕಪ್ ಬೆಳೆದು ಓಕೆ. ಒಂದು 3 ಲಕ್ಷ ತನಕ ಖರ್ಚು ಮಾಡಿ ಕೊನೆಗೆ 25,000 ತಗೊಂಡ್ವಿ. ಓಕೆ. ಭಾರಿ ಲಾಸ್ ಆಗ್ಬಿಡ್ತು. ಓಕೆ. ನಮಗೆ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಮತ್ತು ಈಶಾಣ್ ಅವರು ನಮಗೆ ಈ ನೆಟ್ಸಪ್ ಅನ್ನೋ ಒಂದು ಕಂಪ್ನಿ ಇದ್ರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ರು. ಓಕೆ. ಅದನ್ನ ಈ ಸಲ ಈ ವರ್ಷ ನಾನು ಅಳವಡಿಸ್ಕೊಂಡಿದ್ದೀನಿ. ಓಕೆ. 120 ದಿವಸ ಆಯಿತು ಶುಂಠಿಗೆ. ಓಕೆ. ನಾವು ಮೊದಲಿಗೆ ಬೀಜೋತ್ಪಾದನೆಗೆ ಇಂಟ್ಯಾಕ್, ರ್ಯಾಪಪ್ಪು ಮತ್ತು ಸೇತು ಈ ಮೂರನ್ನ ಅದ್ದಿ ಸ್ವಲ್ಪ ಹಾರಾಕಿ ಆಮೇಲೆ ನಾವು ಬೀಜೋತ್ಪತ್ತಿಯನ್ನು ನಾವು ಮಾಡಿದ್ವಿ. ಅದಾದಮೇಲೆ ಮತ್ತೆ ಒಂದೆರಡು ಸರಿ ಅದರಲ್ಲೇ ಸ್ವಲ್ಪ ಕಾಣಿಸ್ಕೊಂತು ರೋಗ, ಅದಕ್ಕೂ ಮತ್ತೆ ರ್ಯಾಪಪ್ಪು ಇಂಟ್ಯಾಕ್ಗೆ ಹೊಡೆದ್ವಿ. ಆಮೇಲೆ NPKನೂ ಕೊಟ್ವಿ. ಓಕೆ. ಒಟ್ಟಿನಲ್ಲಿ ಈ ನೆಟ್ ಸರ್ಫಿಂದ ನಮಗೆ ಇಲ್ಲಿಗೆ ತುಂಬ ಅನುಕೂಲತೆ ಆಗಿದೆ. ಕಡಿಮೆ ಇಳುವರಿನೂ ಬರ್ತಾ ಇದೆ. ಓಕೆ. ಖರ್ಚು ಕಡಿಮೆ ಆಗ್ತಾ ಇದೆ. ಆಮೇಲೆ ಯಾಕೆ ಮಾಡಬಾರ್ದು ಅಂತೇಳಿ ಈ ನೆಟ್ ಸರ್ಫನ್ನು ನಾನು ಮುಂದುವರ್ಸ್ಕೊಂತ ಬರ್ತಾ ಇದ್ದೀನಿ. ಏನೇನೆಲ್ಲ ಬಳಸಿದ್ದೀರಾ ರಂಗಣ್ಣರು ಇಲ್ಲಿಗೆ? ನಾನು ಅದೇ ರ್ಯಾಪಪ್, ಇಂಟ್ಯಾಕು, ಓಕೆ, ಸೇತು, ಓಕೆ, ಮತ್ತೆ NPK, ಓಕೆ, ಸ್ಟಿಮ್ ರಿಚ್. ಟೈಮಿಗೆ ನಿಮಗೆ ಇದನ್ನ ಹೇಳ್ಕೊಡ್ತಾ ಇರೋರು ಯಾರು? ಪ್ರಕಾಶ್ ಅಣ್ಣವರು ಅಂತೇಳಿ ಅರಳಳ್ಳಿ ಅವರು. ಓಕೆ. ಈಶಣ್ಣ ಕೂಡ್ಲಿಗೆರೆ ಅವರು. ಓಕೆ. ಇವ್ರ ಮಾರ್ಗದರ್ಶನದಲ್ಲಿ ಈ ಶುಂಠಿನ ನಾನು ಬೆಳೀತಾ ಇದ್ದೀನಿ. ಓಕೆ. ನೀವು ಹೋದ್ ಸರಿ ಬೆಳೆದಕ್ಕೂ ಈ ಸರಿಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದ್ದೀರಿ. ಕಾಣ್ತಾ ಇದ್ದೀನಿ. ಏನ್ ವ್ಯತ್ಯಾಸ ಕಾಣ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳ್ಬೋದಾ? ಏನ್ ಅನಿಸ್ತಾ ಇದೆ ನಿಮಗೆ? ಅದೇ ಖರ್ಚು ಕಡಿಮೆ ಬರ್ತಾ ಇದೆ. ಓಕೆ. ಹೆಚ್ಚು ಏನು ಖರ್ಚೇನಿಲ್ಲ. ಓಕೆ. ನಾವು ಏನಿದ್ರು ಅಡಿಕೆ ಗಿಡನು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇದರಲ್ಲಿ. ಓಕೆ. ಇಳುವರಿನೂ ಚೆನ್ನಾಗೂ ಬರ್ತಾ ಐತೆ. ಓಕೆ. ಆದ್ರೆ ಅದು ನಾವು ಸೀಮೆ ಗೊಬ್ಬರ ಇದನ್ನ ಬೆಳೀತಾ ಇದ್ದಾಗ ಹೆಚ್ಚು ಅದೊಂದು 8-10 ದಿವಸಕ್ಕೆ ಚೆನ್ನಾಗಿ ಕಂಡುಬಿಡೋದು. ಆಮೇಲೆ ಅಲ್ಲೆಲ್ಲ ರೋಗ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಓಕೆ. ನಾವು ಇದನ್ನ ನೆಟ್ಸಪ್ ಅಳವಡಿಸ್ಕೊಂಡಿದ್ಮೇಲೆ ಯಾವ್ದೇ ತರದ ರೋಗ ಆಗ್ಲಿ ಇದಾಗ್ಲಿ ಯಾವ್ದು ಕಾಣ್ತಾ ಇಲ್ಲ. ಒಂದೇ ತರದಲ್ಲಿ ಬೆಳೆ ಕಾಣ್ತಾ ಇದೀನಿ. ಹೆಲ್ತಿ ಗ್ರೋತ್ ಕಾಣ್ತಾ ಇದ್ದೀರಾ? ಕಾಣ್ತಾ ಇದೀನಿ. ಕೆಮಿಕಲ್ಲು ಅದೆಲ್ಲ ಔಷಧಿ ಹೊಡೆದಾಗ, ನೀವು ಔಷಧಿ ಹೊಡೆದಾಗ ಹೇಗೆ ಅನಿಸ್ತಾ ಇತ್ತು, ಇದನ್ನ ಹೊಡೆದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ವೈಯಕ್ತಿಕವಾಗಿ ಅದನ್ನ ಹೊಡೆದಾಗ ನಿಮಗೆ ಏನೆಲ್ಲ ಅನಿಸ್ತಾ ಇತ್ತು? ಹೊಡೆದಾಗ ನಮಗೆ ಏನ್ ಅನ್ಸೋದು ಅಂದ್ರೆ ಕೈ ಕಾಲ ಸ್ವಲ್ಪ ಉರಿ ಬಂದಂಗ ಆಗೋದು ಮಾಡೋದು. ಈ ಹೊಡಿಬೇಕಾರೆ ಮತ್ತೆ ಎಲ್ಲಾರು ಜಾಸ್ತಿ ಏನಾರ ಕೊಟ್ಬಿಟ್ವೇನಪ್ಪ, ಬೆಳೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇರೋದು. ಇದನ್ನ ಹೊಡೆದಾಗಿಂದ ನೆಟ್ಸಪ್ ಅಳವಡಿಸ್ಕೊಂಡಾಗಿಂದ ನಮ್ಗೆ ಯಾವ್ದೇ ಕೈ ಕಾಲು ಉರಿ ಅನ್ನೋದಾಗ್ಲಿ ಮತ್ತೆ ನಮ್ಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋದಾಗ್ಲಿ, ಉಸಿರಾಡಕ್ಕೆ ತೊಂದರೆ ಯಾವ್ದು ತೊಂದರೆನೂ ಆಗಲ್ಲ, ಫಸಲಿಗೂ ಏನು ತೊಂದರೆ ಆಗಲ್ಲ. ತುಂಬಾ ಚೆನ್ನಾಗೂ ಬರ್ತಾ ಇದೆ. ಅಡಿಕೆ ಗಿಡ ಈಗ 6 ತಿಂಗಳಾಯ್ತು ನೆಟ್ಟಿ. ಇದನ್ನು ನೋಡ್ರಿ, ಇದು ತುಂಬಾ ಚೆನ್ನಾಗಿ ಅಡಿಕೆ ಗಿಡನೂ ಬರ್ತಾ ಇತ್ತು. ಸ್ವಂತ ಭೂಮಿಲಿ ಶುಂಠಿ ಹಾಕಿದಾಗ ಬಹಳ ಭಯ ಆಗೋದು, ಕೆಮಿಕಲ್ ಅದು ಇದು ಹಾಕಿ ಬೆಳೆಯಕ್ಕೆ. ಭಯ ಆಗೋದು. ಈ ಸರಿ ನಿಮಗೆ ಖುಷಿ ಇದೆ ಅಲ್ವಾ? ಖುಷಿ ಇದೆ. ಓಕೆ. ಈಗ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಇದನ್ನ ಬಳಸೋರಿಗೆ? ಬಳಸೋರ್ಗೆ ತುಂಬಾ ಒಳ್ಳೆ ಪ್ರಾಡಕ್ಟ್. ಇದನ್ನ ಸುದ್ದಿಗೆ ಎಲ್ಲ ಅಡಿಕೆಗೆ ಯಾವುದೇ ರೈತ ಬೆಳೆಯನ್ನ ಬೆಳೀಲಿ, ತರಕಾರಿ ಯಾವುದೇನೆ ಬೆಳೀಲಿ, ಅದನ್ನೇ ಮುಂದುವರ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಆಮೇಲೆ ನಿಮ್ದು ಭೂಮಿನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ, ಇಳುವರಿ ಹೆಚ್ಚಾಗಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ನಿಮ್ದು ಬೆಂಡೆದ ಯಾವುದೋ ಒಂದು ಹೇಳಿದ್ರೆ ಅದೊಂದು ಸ್ವಲ್ಪ ತಿಳಿಸ್ಬೋದಾ? ಇಲ್ಲಿ ಹೇಳ್ರಿ ನೀವು, ಇಲ್ಲಿಂದ ನಾನು ಅದಕ್ಕೆ ಬೆಂಡೆಕಾಯಿ ಎಷ್ಟು ಗಿಡ ಹಾಕಿದ್ರೆ ಹೇಳಿ. ಅಲ್ಲಿ ಬೆಂಡೆ ಹಾಕಿದ್ವಿ ನೋಡಿ, ಒಂದು 40 ಗುಣಿ ಹಾಕಿದ್ವಿ. ಹೆಚ್ಚು ಕಡಿಮೆ ನನ್ನ ಮಕ್ಕಳು ಹೋಗಿ ಊರೆಲ್ಲ ಮಾರ್ಕೊಂಡ್ಬಂದು ನಮ್ಮ ಫ್ರೆಂಡ್ಸಿಗೆಲ್ಲ ಎಷ್ಟು ಬೇಕು ಅಷ್ಟೆಲ್ಲ ಕೊಟ್ಟು ಈ ಡೈಲಿ ಈಗಲೂ ಒಂದು 5-5 ಕೆಜಿ ಬೆಂಡೆಕಾಯಿ ಕುಯ್ತಾ ಇದೀನಿ. ನೆಟ್ ಸರ್ಫೇ ಬಳಸಿದ್ದೀರಾ? ಸರ್ಫೇ ಬಳಸಿರೋದು. ಓಕೆ. ಈಗ ನಿಮ್ಮ ಈ ಫ್ಲಾಟ್ನ ನೋಡಕ್ ತುಂಬಾ ಬರ್ತಾ ಇದ್ದಾರಾ? ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ರೈತರೆಲ್ಲ ಬಂದು ನೋಡಿ ಏನು ಖರ್ಚಿಲ್ದಂಗೆ ಬೆಳೀತಾ ಇದೆಯಂತೆ, ಏನು ಹೆಂಗೆ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಾ, ಏನ್ ಕಾರಣ ಅಂತ ಕೇಳಿದಾಗ ನೆಟ್ ಸರ್ಫನ್ನ ಇದನ್ನ ನಾವು ಅವ್ರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ವಿ. ರೈತರೆಲ್ಲ ಅದನ್ನ ಬಳಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಈಗ. ಓಕೆ. ಈಗ ಕೊನೆಯದಾಗಿ ಧೈರ್ಯವಾಗಿ ಎಲ್ಲರೂ ಬಳಸ್ಬೋದು ಅಂತ ಹೇಳ್ತಾ ಇದ್ದೀರಾ? ಗಂಟಾಗೋಷ್ಠವಾಗಿ ಹೇಳ್ತೀವಿ, ಧೈರ್ಯವಾಗಿ ಬಳಸ್ಬೋದು. ಬಳಸ್ಬೋದು. ಓಕೆ. ಸೊ ನಿಮಗೆ ಪರಿಚಯ ಮಾಡಿಕೊಟ್ಟವ್ರ ಬಗ್ಗೆನೂ ನಿಮಗೆ ತುಂಬಾ ಖುಷಿ ಇದೆ ಆಗಿದ್ರೆ? ತುಂಬಾ ಖುಷಿ ಇದೆ. ಓಕೆ, ಧನ್ಯವಾದಗಳು ಸರ್.